ಮಾಡ್ಕೋಬೇಡಿ, ಕೇಂದ್ರ ಸರ್ಕಾರದ ಬಗ್ಗೆ ಅಗತ್ಯವಾದಂಥ ಪರಿಹಾರದ ಪ್ರಸ್ತಾವನೆ ಕೊಡಿ, ಪರಿಹಾರ ಕೊಡ್ತೀವಿ ಅಂತ ಹೇಳಿದ್ದಾರೆ ಕೇಂದ್ರ ಸರ್ಕಾರ. ನೋಡಪ್ಪ, ಕುಮಾರಸ್ವಾಮಿಯವರು ಅದು ಹೇಳಿರ್ತಕ್ಕಂಥದ್ದನ್ನು ಸ್ವಾಗತ ಮಾಡ್ತೀನಿ. ಬಟ್ ಕೇಂದ್ರ ಸರ್ಕಾರ ಹಿಂದೆ ಬರಗಾಲ ಬಂದಿತ್ತಲ್ಲ ಕರ್ನಾಟಕದಲ್ಲಿ 2023ರಲ್ಲಿ, ಆಗ ನಾವು ಸುಪ್ರೀಂ ಕೋರ್ಟ್ಗೂ ತಗೋಬೇಕಾಗಿ ಬಂತು ಪರಿಹಾರ. ಸುಪ್ರೀಂ ಕೋರ್ಟು ಬಾಗಿಲು ತಟ್ಟಿ ಸುಪ್ರೀಂ ಕೋರ್ಟ್ನವ್ರು ಆರ್ಡರ್ಸ್ ಮಾಡಿದ ಮೇಲೆ ಪರಿಹಾರ ಸಿಗ್ತಿತ್ತು. ಕೇಂದ್ರ ಸರ್ಕಾರ ಈಗ ಕೊಡಿಸ್ಕೊಟ್ರೆ ನಮ್ಮ ಇವರಿದ್ದಾರಲ್ಲ, ಯಾರು ಕುಮಾರಸ್ವಾಮಿ ಇದ್ದಾರಲ್ಲ, ಕೊಡಿಸ್ಕೊಡ್ಲಿ, ಮೆಮೊರಾಂಡಮ್ ಕೊಡ್ತೀವಿ. ಸರ್, ಜಾತಿಗಣತಿಯಿಂದ ಸಮಾಜ ಉದ್ಧಾರ ಆಗಲ್ಲ ಅಂತ ಕುಮಾರಸ್ವಾಮಿ ಹೇಳಿದ್ದಾರೆ ಸರ್. ಜಾತಿಗಣತಿ ಸಮೀಕ್ಷೆಯಿಂದ ಸಮಾಜ ಉದ್ಧಾರ ಆಗಲ್ಲ ಅಂತ ಕುಮಾರಸ್ವಾಮಿ ಹೇಳಿದ್ದಾರೆ ಸರ್. ಪಾಪ ಕುಮಾರಸ್ವಾಮಿಗೆ ಗೊತ್ತಿಲ್ಲ. ಇದು ಸೋಷಿಯೋ ಎಕನಾಮಿಕ್ ಅಂಡ್ ಎಜುಕೇಷನಲ್ ಸರ್ವೆ. ಈಗ ನಾವು ಒಂದು ಈಕ್ವಾಲಿಟಿ ಇನ್ ದಿ ಸೊಸೈಟಿ ಅಲ್ವಾ? ಈಕ್ವಾಲಿಟಿ ಮಾಡ್ಬೇಕಾದ್ರೆ ಏನು ಮಾಡಬೇಕು? ಅಂಕಿಅಂಶಗಳು ಬೇಕಲ್ವಾ? ನಂಬರ್ 1. ನಂಬರ್ 2, ಯಾವ ಜಾತಿನಲ್ಲಿ ಬಡತನ ಇದೆ, ಯಾವ ಜಾತಿನಲ್ಲಿ ನಿರುದ್ಯೋಗ ಇದೆ, ಯಾವ ಜಾತಿನಲ್ಲಿ ಅನಕ್ಷರತೆ ಇದೆ, ಯಾವ ಜಾತಿನಲ್ಲಿ ಜಮೀನಿಲ್ಲ, ಇವೆಲ್ಲ ಗೊತ್ತಾಗಬೇಕಲ್ಲ. ಗೊತ್ತಾದ್ರೆ ತಾನೇ ಈಕ್ವಾಲಿಟಿ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಏನಂತ ಹೇಳಿರೋರು? ಅಸಮಾನತೆ ತೊಲಗಿಸಿ ಅಂತ. ಅಸಮಾನತೆ ಹೋಗ್ಬೇಕಾದ್ರೆ ಈಕ್ವಾಲಿಟಿ ಬರಬೇಕಲ್ವಾ? ಎಲ್ಲರೂ ಮುಖ್ಯವಾಹಿನಿ ಬರಬೇಕಲ್ವಾ? ಹಿಂಗೆ ಸೊಸೈಟಿ ಮುಂದುವರಿಸ್ಬೇಕಾ? BJP ಅವರು ಅಸಮಾನತೆ ಹಿಂಗೇ ಇರಬೇಕು, ಸಮಾಜದಲ್ಲಿ ಈಕ್ವಾಲಿಟಿ ಬರಲೇಬಾರದು, ಇದನ್ನು ಬಯಸೋದು ಯಾವಾಗಲೂ. ಬಿಕಾಸ್ ದೇ ವಾಂಟೆಡ್ ಒನ್ ಕಮ್ಯುನಿಟಿ ಸುಪ್ರೀಮೇಸಿ ಇರಬೇಕು, ಅವ್ರ ಕೆಳಗೆ ಎಲ್ಲ ಇರಬೇಕು. ಅದನ್ನು ಬಿಟ್ಟು ಬೇರೆ ಏನು ಯೋಚನೆ ಮಾಡಲ್ಲ. ಈಗ ಜಾತಿ ಗಣತಿ ಅವರು ಕೇಂದ್ರ ಸರ್ಕಾರದವ್ರು ಮಾಡ್ತಾರಲ್ಲ, ಯಾಕೆ ಮಾಡ್ತಾ ಇದ್ರು? ನಮ್ಮ ಒತ್ತಾಯದ ಮೇಲೆ ಮಾಡ್ತಾ ಇರೋದು. ರಾಹುಲ್ ಗಾಂಧಿ ಅವರು ಒತ್ತಾಯದ ಮೇಲೆ ಮಾಡ್ತಾ ಇರೋದು. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.